ಸವಾಲೊಂದು ನಿನ್ನ ಮ್ಯಾಲೆ ಶಾಯಿರಕ್ಕೆ, ಸವಾಲೊಂದು ನಿನ್ನ ಮ್ಯಾಲೆ ಶಾಯಿರಕ್ಕೆ, ಸವಾಲೊಂದು ನಿನ್ನ ಮ್ಯಾಲ, ಸವಾಲೊಂದು ನಿನ್ನ ಮ್ಯಾಲ ಶಾಯಿರಕ್ಕೆ, ಸವಾಲೊಂದು ನಿನ್ನ ಶಾಯಿರಕ್ಕೆ, ಸವಾಲೊಂದು ನಿನ್ನ ಮ್ಯಾಲ ಶಾಯಿರಕ್ಕೆ. ಅವ್ವ ತಾಯಿ, ನಾನು ಕಣ್ಣಿತ್ತು ಕುರುಡ. ಅಪ್ಪ ತಂದೆ, ನಾನು ಕುರುಡ. ನನಗೆ ಯಾರ್ಯಾರ ಒಂದು 50 ರೂಪಾಯಿ ಕೊಡ್ರಿಪ್ಪ, ನಿಮಗೂ ಪುಣ್ಯ ಬರ್ತೈತಿ. ಮುಂದಿನ ವಾರ ನನ್ನ ಲಗ್ನ ಐತಿ. ಯಾಕಂದ್ರೆ ನಿಮ್ಮ ಚಿಲ್ಲರೆ ಮುಯ್ಯದ ರೊಕ್ಕದ ಮುರ್ಕೊಂಡು ಕೊಡ್ತೀನಿ. ಯಾಕ್ರೇವಾ ಯೋಚನೆ ಮಾಡ್ತೀರೇನು? ಈ ಕುಡ್ಡಗೆ ನಾವ್ಯಾಕೆ ದಾನ ಮಾಡಿದ್ರಂತೀರೇನು? ಇಲ್ಲ, ನಾನೇನು ಕುಡ್ಡ ಅಲ್ಲ. ಆ ಕಾಳನ ಸೊಸಿ ಲಗ್ನ ಬೇಕಂತ ಈ ವೇಷ ಹಾಕ್ಕೊಂಡಿನಿ. ಹಂಗಾದ್ರೆ ನೋಡ್ರಿ, ನಿಮಗೂ ಬೇಕಾದ್ರೆ ಯಾವುದು ಗಿರಕ್ಕಿತ್ತು ಹಂಗೆ ಮಾಡಿ ಬರ್ರಿ. ಇಷ್ಟು ದುಡ್ಡು ನನ್ನ ಹತ್ರ ಇರ್ಬೇಕಾದ್ರ ಈ ಮಗ ಧಾನ್ಯ ಕಾಶಿನ ಮದುವೆ ಆಗ್ತಿಂದ ಚಾಲೆಂಜ್ ಮಾಡ್ತಾನಲ್ಲ. ಇಷ್ಟು ದುಡ್ಡು ಕಾಶಿ ಏನಾದ್ರೆ ನನ್ನ ಕೈಯಾಗ ನೋಡಿದ್ರು ಅಂದ್ರೆ ಅವನ ಹೆಂಗೆ ಮದುವೆ ಆಗ್ತಾಳ್ರಕಿ ನಾನು ನೋಡ್ತೀನಿ. ಅವ ಯಾವನು ಒಬ್ಬ ನಿಂತ್ಕೊಡನಲ್ಲಪ್ಪ, ದುಡ್ಡು ಬೇರೆ ತೋರಿಸ್ಬಾರ್ದು. ಕಾಲ ಭಾಳ ಕೆಟ್ಟದೋಗ್ಯದ, ಕಳ್ರ ಕಾಟ ಜಾಸ್ತಿ ಆಗಿಬಿಟ್ಟತಿ. ಯಪ್ಪ, ನಾನು ಕುರುಡ, 10 ಪೈಸೆ ಅದರ ದಾನ ಕೊಡೋ ಯಪ್ಪ ನನ್ನಪ್ಪ. ಭಲೇ ಮಗನ, ಅಲ್ಲ ಕುರುಡ ಅಂತಿ, 10 ಪೈಸೆ ದಾನ ಕೊಡೋಪ್ಪ ಅಂತಿ, ಅಪ್ಪ ತಂದೆ ಅಂತಿ ಮ್ಯಾಲಾಗಿ. ಅಲ್ಲ ನಾ ಗಣಸರು ನಿನಗೆ ಹೆಂಗೆ ಗೊತ್ತಾತು? ಅಲ್ಲ ಸಲ್ಲು ಕೊಟ್ರು ನೋಡ್ರಿ ಮಗ ನನಗೆ ಮಗ ಅಂತಾನೆ ಅನ್ನೋ ಮಗನ ಅನೋ. ನಿಮಗೂ ನನ್ನಾಡಿ ಹೇಳ್ತೀನಿ, ನೀವು ಗಂಡಸ್ತಿರ್ಬೇಕಂತ ತಿಳ್ಕೊಂಡೆ. ಅದಕ್ಕೆ ನೀವು ಸಿಗರೇಟ್ ವಾಸನೆ ಬಂತಲ್ಲ, ಅದನ್ನು ತಿಳ್ಕೊಂಡೆ. ಅಪ್ಪರೇ ಮಗನ, ಅಲ್ಲ ಸಿಗರೇಟ್ ವಾಸನೆ ಕೂಡ ಕಂಡು ಹಿಡ್ತಿದ್ದಂಗ ಆತೇನು? ಅಲ್ಲಿ ಹೋತಮ್ಮ ಯಪ್ಪ ತಂದೆ ಅಂದೆಲ್ಲ, ನಿನ್ನ ವಯಸ್ಸಷ್ಟು? 22. ಹಾಗಾದ್ರೆ ನಿಮ್ಮ ಮಗ 72 ಆಗಿತ್ತ ನನ್ನ ಮಗನ? ಅಲ್ಲೋ, ನಂಗೆ 42 ವರ್ಷ ಐತಿ. ನಾ ಯಾವಾಗ ನಿಮ್ಮ ಮಗನ ಮಗಲ ಕೂತು ನಿಂಗೆ ತಾಳಿ ಕಟ್ಟಿದೆ ಅಂತೆ? ಅಲ್ಲೋ ಮಕ್ಕಳೇ, 10 ಪೈಸೆ ಆಶೆ ಸಲಕ್ಕಾಗಿ ಯಾರಿಗಾದ್ರೆ ಅಪ್ಪ ಅಂತೀರಾ ನೀವು? ಹೊಡಿತೀನಿ ಮಗನ, ಕೊಡು ನಿನ್ನ ದುಡ್ಡು. ಹೋಗು ಮಗನ ಹೋಗು. ದನಿ ನೋಡಿದ್ರ ನಮ್ಮಪ್ಪ ಹ್ಯಾಂಗಿದ್ದ ಹಂಗೆ ಸೇಮ್ ನೀವು ಹಂಗೆ ಇದ್ದೀರಿ. ಇಷ್ಟು ದಿವಸ ಎಲ್ಲಿ ಹೋಗಿದ್ದೋ ನನ್ನ ದುರ್ಗವನ ಬೆನ್ನ ಅಂದತ್ತಿ ಹೋದವ, ಇವತ್ತು ಬಂದೇನೋ. ಈ ಜಳಕ ಯಾರು ಬಂದು ಮಾಡ್ತಿದೋ ಯಪ್ಪ, ನಿಮ್ಮ ಮೈಯೆಲ್ಲ ಹೊಲಸನಾರ ಕೆಟ್ಟೈತು ಯಪ್ಪ. ಅಲ್ವೋ ಸ್ವಲ್ಪ ಮಾತಾಡಿದ್ರೆ ಸಾಕು ಮೈ ಮೇಗೆ ಬರ್ತಿಲ್ಲ ರೀ. ಏ ನೋಡಪ್ಪ ಕುಡ್ಡಣ್ಣ, ನಿನಗ 10 ಪೈಸೆ ದಾನ ಕೊಡಕ್ ನನ್ನ ಹತ್ರ 10 ಪೈಸಾನು ಇಲ್ಲ. ನನ್ನ ಹತ್ರ ಒಂದು ನಾಣ್ಯ ಐತಿ, ಅದನ್ನ ಹಾಕಿ ಚಿಲ್ಲರ್ ತಗೋತೀನಿ ನೋಡಿ ಕಿಶನ್ ಒಂದು. ಹೌದ್ರಿ? ಹಂಗ ಮಾಡ್ರಿ. ಐರೇ ಮಗನ ಹೋಗು. ಚಿಲ್ಲರೆ ಬೇಕಿ ಬೂಕಿ ಹಾಕಿ ನನ್ನ ತಾಡ್ದನ್ ಚಿಲ್ಲರ್ ಹೊಡೆದಿಲ್ಲ ಮಗನ. ಹೋಗು. ನಾನು ನಿನ್ನ ಕೋಟಿ ಒಳಗಿನ ನೋಟ್ ಹೊಡೆದೀನಿ, ಅವ್ರಿಗೆ ಗೊತ್ತಾಗ್ಯದ ಮಗನ, ನಿನಗೆ ಗೊತ್ತಾಗಲಾರ್ದು. ಹೋಗಿ ನೋಡ್ಕೊ ಮಗನ. ನೋಡಿಲ್ಲಿ ಹೆಂಗದ ಇಲ್ಲಿ. ಅಬ್ಬಬ್ಬಬ್ಬ 500. ಏ ನನ್ನ ಪುಣ್ಯ ಭಾಳ ಐತ್ರಿ, ಭಾಳ ಚೆಂದ ಐತ್ರಿ. ನೋಟ್ ಹೊಡ್ತ ಹಂಗೆ ಹೋದ ಮಗ. ಭಾಗ್ಯದ ಲಕ್ಷ್ಮಿ ಬಾರಮ್ಮ, ನಮ್ಮಮ್ಮ ಆತಪ್ಪ, ಖರ್ಚಿಗೆ ಆತ, ಚಲೋ ಆತ. ಅಬ್ಬಬ್ಬ ಬಂತಲ್ಲ ನಮ್ಮ ಅಮರಾವತಿ ಪ್ರಾಣಿಗೆ. ಬರ್ಲಿ
ಅವ್ವಾ ತಾಯಿ, ನಾನು ಕುರುಡ, ನನ್ನ ಕಾಳಪ್ಪನ ಮನೆ ತೋರಿಸವ ತಾಯಿ, ನಾನು ಕಾಳಪ್ಪನ ಮನೆ ತೋರಿಸುವ ನಿನಗ ತಾಯಿ. ಅಲ್ಲ ಕೂಟ ಆ ಕಾರಕ್ಕೂ ಕಾಳಪ್ಪನ ಮನೆ ತೋರಿಸುವ. ಅಲ್ಲ ಕಣ್ಣ ಕಾಣಂಗಿಲ್ಲ ಅಂತಿದಿ, ಅಮ್ಮ ತಾಯಿ ಅಂತಿದಿ, ನಾ ಹೆಣ ನಿನಗೆ ಗೊತ್ತಾತ? ನಿಮ್ಮ ಗೆಜ್ಜೆ ಚೈನದ ವಾಸನ ಅಲ್ಲ, ನೀವು ಹೆಣ್ಣು ಇರ್ಬೇಕಂತ ತಿಳ್ಕೊಂಡೆ. ಅಲ್ಲ, ನಿಮ್ಮ ದನಿ ನೋಡಿದ್ರೆ ಸೇಮ್ ನಮ್ಮ ಸಾದರು ಸಸಿ ಕಾಶಿ ಇದ್ದಂಗೆ ಐತಿ. ಅಲ್ಲ, ಇಷ್ಟು ದಿವಸ ನನಗೆ ಬಿಟ್ಟು ಎಲ್ಲಿ ಹೋಗಿದ್ದೆ ನನಕ್ಕ? ಯಾವತ್ತಾದರೂ ನನ್ನ ಮುದ್ದು ಕೊಡ್ತಿದ್ದಲ್ಲೇ ನನ್ನ ಸಾದರ ಸೊಸಿಯೇ. ನನ್ನ ಲಗ್ನ ಆಗ್ಬೇಕಾದ್ರೆ ನನ್ನ ಮಾಡ್ಕೊಂತಿದ್ದೆ ಅಂತಿದ್ದಲ್ಲೇ. ಹೌದಾ ಕೂಟ? ಏನೋ ಕಣ್ಣ ಕಾಣಂಗಿಲ್ಲ ಅಂತ ಕರುಣೆ ಪಟ್ರೆ ಮೈ ಮೇಲೆ ಬರ್ತಿ. ಹೋಗ್ ಹೋಗ್ತೀವಿ. ಕಸ್ಕೋಬೇಡ್ರಿ, ನನ್ನ ಕೋಲು ನೀವು ಕಸ್ಕೋಬೇಡ್ರಿ. ನನ್ನ ಕೋಲು ಕಸ್ಕೊಂಡ್ರಿ ಅಂದ್ರೆ ನೀವು ಕುಡ್ಡು ಹಾಕ್ತೀರಿ. ಯಾಕಂದ್ರೆ ಆ ಕೋಲಿನ ಆಸರೆ ಮೇಗೆ ನಾವು ತೆಗು ಕಂಡಲಿ ಕೈ ಹುರ್ಕೊಂತ ತೆವ್ರ ಕಂಡಲಿ ಹುರ್ಕೋಂತ ಹೊಂಟಿವಿ ಅರ್ಜೆಂಟಿ. ಅರ್ಜೆಂಟಲ್ಲಿ ಸುಡುಗಾಡೆ ಹೊಂಟಿಯೇನ? ಕಾಳಪ್ಪನ ಮನೆಗೆ ಹೊಂಟೀನಿ ನಾನು. ಯಾಕಂದ್ರೆ ಕಾಳಪ್ಪನ ಮನೆ ಹುಡುಕಾಕ್ ಹೊಂಟೀನಿ. ಕಾಳಪ್ಪರ ಸೊಸಿನ ನಾನು. ಹಾ, ಸೊಸಿ ಅವ್ರ ಮನೆಗೆ ಯಾಕೆ ಹೊಂಟಿ? ಅದನ್ನ ಅಲ್ಲ, ಆ ಕುಟ್ಟಗ ಕೊಡ್ತೀನಿ ಅಂತ ಹೇಳಿ ಪಂತ್ ಮಾಡಿದ್ರಂತೆ. ದಾನಪ್ಪನವ್ರ ಭೇಟಿಯಾಗಿ ದಾರಿಗೆ ಹೇಳಿದ್ರಂತೆ. ಅದಕ್ಕೆ ಹುಡುಕಾಕ್ ಹೊಂಟೀನಿ. ಹಾ, ಅಲ್ಲೇ ಕಾಶಿ ಬಾಗ್ಲ ತೋರಿಸ್ಬೇಕಾ? ಬಾಗಿಲ ಮತ್ತು ತೋರಿಸಿದ ಅವಿವೇಕಿ ನೀನ ಅಲ್ಲೋ, ಈ ನಮನಿ ಯಾಕೆ ಭಿಕ್ಷಕರ ವೇಷ ಹಾಕೊಂಡು ಬಂದಿ? ಅಲ್ಲ, ನಿಮ್ಮ ಮಾವನ ಬಂದ ಸಲುವಾಗಿನೇ ಈ ವೇಷ ಹಾಕೊಂಡು ಬಂದೀನಿ. ಹೌದಾ? ನನ್ನ ಕುಟ್ಟನ ರಾಣಿ ತಿಳಿತಲ್ಲ ಈಗರೆ. ಹೌದಾ ನನ್ನ ಹೌರಾಣಿ? ಹಾ, ಮತ್ತೆ ತಡ ಯಾಕ? ಹಾಡು ನನ್ನ ಗುಲ್ಬರ್ಗ ಆಕಾಶವಾಣಿ